ಹಾಯ್ ಫ್ರೆಂಡ್ಸ್, ಹೇಮರಘು ಬ್ಲಾಗ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ನೋಡಿ, ನಾನಿದು ಗುರುವಾರದ ವಿಡಿಯೋ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಮೈ ಚೆನ್ನಾಗಿರ್ಲಿಲ್ಲ, ಕೋಲ್ಡ್ ಮತ್ತೆ ಕೆಮ್ಮಾಗಿತ್ತು. ಹಾಗಾಗಿ ಸ್ವಲ್ಪ ವಿಡಿಯೋ ನಾನು ಅಪ್ಲೋಡ್ ಮಾಡೋದು ಲೇಟ್ ಆಯ್ತು. ಹಾಗಾಗಿ ಇವತ್ತು ಮಾಡ್ತಾ ಇದೀನಿ. ನೋಡಿ, ಮತ್ತೆ ನೋಡ್ತಾ ಇದ್ದೀರಾ ನಿಮ್ಮ ಮನೆಯಿಂದ ಯಾರು ಅಯ್ಯಪ್ಪ ಸ್ವಾಮಿಗೆ ಹೋಗ್ತಾ ಇದಾರೆ ಮತ್ತೆ ಶಬರಿಮಲೆಗೆ ಹೋಗ್ತಾ ಇದಾರೆ ಅಂತ. ನಮ್ಮ ಅಮ್ಮ ಹೋಗ್ತಾ ಇದಾರೆ. ಹಾಗಾಗಿ ಗುರುವಾರ ಇರ್ಮುಡಿ ಇತ್ತು. ಅವ್ರೊಂದ್ 2 ದಿನ ಮುಂಚೆನೆ ಹಾಕ್ಸ್ಕೊಂಡಿದ್ರು, ಮಾಲೆ ಹಾಕ್ಸ್ಕೊಂಡಿದ್ರು, ನಮ್ಮ ಮನೇಲೇ ಇತ್ತು. ಮತ್ತೆ ಎಲ್ಲಾ ಪೂಜೆ ಎಲ್ಲ ನಾವು ಮುಗಿಸಿ 6 ಗಂಟೆಗೆ ಯಮಗಂಟ್ ಏನೋ ಇತ್ತಲ್ಲ ಅವತ್ತು. ಇರ್ಮುಡಿ ಎಲ್ಲ 8:30 9 ಗಂಟೆಗೆಲ್ಲ ಮೈಸೂರಲ್ಲಿ ಇರ್ಮುಡಿ ಇದ್ದಿದ್ದು. ಹಾಗಾಗಿ 8:30ಗೆಲ್ಲ ಬರ್ಬೇಕು ಅಂತ ಹೇಳಿದ್ರು. ಅದಕ್ಕೆ ನಾವೇನ್ ಮಾಡಿದ್ವು, ಬೇಗ ಬೇಗ 6 ಗಂಟೆ ಮುಂಚೆನೆ ಮನೆ ಹೊರಗಡೆ ಹೋದ್ರೆ ಸರಿ ಹೋಗುತ್ತೆ ಅಂತ ಹೇಳಿ ಎಲ್ಲ ರೆಡಿ ಮಾಡ್ಕೊಡ್ತಾ ಇದೀವಿ. ನಮ್ಮ ಅಮ್ಮ ಸ್ವಾಮಿಯರೇ ಎಲ್ಲ ಪೂಜೆಗೆಲ್ಲ ಇದ್ ಮಾಡಿ ಹಣ್ಣು ಕೈ ಮುಗ್ದು ಪೂಜೆಗೆ ರೆಡಿ ಮಾಡ್ತಾ ಇದಾರೆ. ನೋಡಿ, ನಾವು ರಾತ್ರಿ ಅವ್ರಿಗೆ ಊಟದ ಅನುಕೂಲ ಇರ್ಲಿಲ್ಲ. ಅವ್ರು ಅವತ್ತೊಂದ್ ದಿನ ಕೊಡ್ತೀನಿ ಅಂದಿದ್ರು. 5 ಡೇಸ್ ಏನೋ ಟ್ರಿಪ್ ಹೇಳಿದ್ರು. ಹಾಗಾಗಿ ಇನ್ ಮಿಕ್ಕಿದ್ ಒಂದ್ ದಿನಕ್ಕಾಗಷ್ಟಾದ್ರೂ ಪುಳಿಯೋಗರೆ ಮತ್ತೆ ಚಪಾತಿ ಚಟ್ನಿ ಪುಡಿ ಎಲ್ಲ ಮಾಡಿ ರಾತ್ರಿ ಮಲ್ಕೊಳ್ಳೋ ತನಕನೇ ನಮ್ಗೆ 11 ಗಂಟೆ ಆಯ್ತು. ಮತ್ತೆ ನಾವು ಮಧ್ಯಾಹ್ನ 3 ಗಂಟೆಗೆಲ್ಲ ಇದ್ವಿ. ಯಾಕಂದ್ರೆ ನಾವ್ ಎಷ್ಟ್ ಜನ ಇದ್ವು, ಒಂದ್ 6-7 ಜನ ಇದ್ವಿ. ಎಲ್ಲರಿಗೂ ಸ್ನಾನ ಆಗಿ ಮತ್ತೆ ನಾವು ಮೈಸೂರಿಗೆ ಹೊರಡ್ಬೇಕಿತ್ತಲ್ಲ. ಮತ್ತೆ 8:30ಗೆಲ್ಲ ಮೈಸೂರಲ್ಲಿ ಇರ್ಬೇಕು ಅಂದಿದ್ರು. ಹೇಗೆ ಮಾಡಿದ್ರು ಅಯ್ಯಪ್ಪ ಸ್ವಾಮಿ ಲೇಟ್ ಆಗೇ ಆಗುತ್ತೆ. ಬಟ್ ಇವ್ರು 13 ಜನ ಅಷ್ಟೇ ಒಂದ್ ಟಿಟಿಲಿ ಹೊಡ್ತಿದ್ದು. ಮೊದ್ಲು ಒಂದ್ ಬಸ್ ಜನ ಅಂತ ಹೇಳಿದ್ರು, ಆಮೇಲೆ ಟಿಟಿ ಜನ ಅಂದ್ರು. ಮತ್ತೆ ನಮ್ಮಿಂದ ಲೇಟ್ ಆಗೋದು ಯಾಕಂದ್ರೆ ಎಲ್ಲ ಮಿಕ್ಕದವ್ರೆಲ್ಲ ನಮ್ಮಮ್ಮನ ಫ್ರೆಂಡ್ಸ್ ಎಲ್ಲ ಇರೋದೆಲ್ಲ ಮೈಸೂರಿನಲ್ಲೇ. ನಾವು ಮಾತ್ರ ಬ್ಯಾಂಗ್ಳೂರಿಂದ ನಾವು ಒಬ್ರು ಮಾತ್ರ ಹೋಗ್ಬೇಕಿತ್ತು. ಹಾಗಾಗಿ ನಮ್ಮಿಂದ ಇನ್ನೊಬ್ರಿಗೆ ಯಾಕೆ ತೊಂದ್ರೆ ಆಗ್ಬೇಕು ಅಂತ ಹೇಳಿ ನಾವು ಬೇಗ 6 ಗಂಟೆಗೆ ಮುಂಚೆನೆ ಮನೆ ಬಿಡ್ಬೇಕು ಅಂತ ಹೇಳಿ 6 ಗಂಟೆಗೆ ಅವರು ಪೂಜೆ ಮಾಡಿ ಇರ್ಮುಡಿ ಇದೆಲ್ಲ ಇಟ್ಕೊಂಡು ಹೋದ್ರು. ನಾವು ನಿಧಾನಕ್ಕೆ ಮಿಕ್ಕಿದ್ದು ಊಟ ಇದೆಲ್ಲ, ಯಾಕಂದ್ರೆ ಒಳ್ಳೆ ಗಳಿಗೆಯಲ್ಲಿ ಒಳ್ಳೆ ಟೈಮಲ್ಲಿ ಮನೆ ಬಿಡ್ಬೇಕಲ್ವಾ. ಹಾಗಾಗಿ ಅವರು ಕೆಳಗಡೆ ಎಲ್ಲ ಇದ್ ಮಾಡ್ಕೊಂಡು ಅವರು ಪೂಜೆ ಎಲ್ಲ ಮನೇಲಿ ಮುಗಿಸ್ಕೊಂಡು ಅಯ್ಯಪ್ಪ ಸ್ವಾಮಿ ದೀಪ ಎಲ್ಲ ಹಚ್ಚಿ ಮಾಮೂಲಿ ಏನೇನ್ ಮಾಡ್ಬೇಕು ಹಾಗೆಲ್ಲ ಮಾಡಿ ಪೂಜೆ ಎಲ್ಲ ಮಾಡಿ ನೀಟಾಗಿ ಅವ್ರು ಹೊರಟು ಕೆಳಗಡೆ ಇದ್ರು. ನಾವ್ ಅಷ್ಟ್ರಲ್ಲಿ ಮಿಕ್ಕಿದ್ದು ಊಟದ್ದೆಲ್ಲ ನಮಗೂ ಟಿಫನ್ ತಗೊಂಡೋಗ್ಬೇಕಲ್ವಾ. ಯಾಕಂದ್ರೆ ನಾವು 6-7 ಜನ ಇದೀವಿ, ನಮಗೂ ಟಿಫನ್ ಬೇಕಿತ್ತಲ್ಲ. ಹಾಗಾಗಿ ಚಪಾತಿ ಮಾಡಿದ್ದು ನಾನು. ಚಪಾತಿ ಮತ್ತೆ ಕಡಲೆಬೇಳೆ ಹಾಕಿ ಚಟ್ನಿ ಪುಡಿ ಮಾಡಿದ್ದೆ. ಆಮೇಲೆ ಪುಳಿಯೋಗರೆ ಮಾಡಿದ್ದೆ. ಮತ್ತೆ ಇಡ್ಲಿ ಹಿಟ್ಟಿತ್ತು, ಇಡ್ಲಿ ಮಾಡೋಣ ಅನ್ಕೊಂಡೆ. ಆದ್ರೆ ಇಡ್ಲಿ ಹಿಟ್ಟು ಉಗ್ಗಿರ್ಲಿಲ್ಲ. ಹಾಗಾಗಿ ಇಡ್ಲಿ ಮಾಡಕ್ ಹೋಗ್ಲಿಲ್ಲ, ಯಾಕಂದ್ರೆ ಗಟ್ಟಿ ಆಗತ್ತೆ, ಚಳಿ ಚೆನ್ನಾಗ್ ಬರಲ್ವಲ್ಲ. ಹಾಗಾಗಿ ಅದನ್ನ ಫ್ರಿಜ್ಗೆ ಎತ್ತಿಟ್ಟು ನೋಡಿ, ನಂಗೆ ಮಾತಾಡಕ್ ಕೂಡ ಆಗ್ತಾ ಇಲ್ಲ. ತುಂಬಾ ಇವತ್ ಸ್ವಲ್ಪ ಪರವಾಗಿಲ್ಲ. ಮೊನ್ನೆ ಎಲ್ಲ ತುಂಬಾ ಗಂಟ್ಲು ಕಟ್ಕೊಂಡಿತ್ತು, ಮತ್ತೆ ತುಂಬಾ ಕೆಮ್ಮಿತ್ತು, ಕೋಲ್ಡ್ ಇತ್ತು. ಈಗ ಸ್ವಲ್ಪ ಮೆಡಿಸಿನ್ ತಗೊಂತಾ ಇದೀನಿ. ಹಾಗಾಗಿ ಸ್ವಲ್ಪ ಪರವಾಗಿಲ್ಲ. ಎಲ್ಲ ರೆಡಿ ಮಾಡಿ ಇಟ್ಕೊಂಡು ನಾವು ಮನೆ ಬಿಡೋ ತನಕ 6:45 7 ಗಂಟೆ ಆಯ್ತು. ಹೇಗೆ ಮಾಡೋದು, 4 ಗಂಟೆ ಮುಂಚೆ ಕೆಳಗೆ ಇಳಿಸಿದ್ವು. ನಾವು ಮನೆ ಬಿಟ್ಟೆಲ್ಲ ಇದ್ ಮಾಡೋ ಗಂಟ 6:45 ಆಯ್ತು. 6:45ಗೆ ಹೊರಟು ನಾವು ಒಂದ್ 8:30 9 ಗಂಟೆಗೆಲ್ಲ ಹೋದ್ವು. 8:30 9 ಗಂಟೆಗೆಲ್ಲ ಹೋಗೋ ತನಕ ಜನ ಎಲ್ಲ ಸೇರಿದ್ರು. ಬಟ್ ಅದು ಇನ್ನು ಇರ್ಮುಡಿ ತುಂಬಾ ಕಡೆ ಅಲ್ಲಿ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ತುಂಬಾ ಚೆನ್ನಾಗಿತ್ತು. ನಾವು ದೇವಸ್ಥಾನ ನೋಡೇ ಇರ್ಲಿಲ್ಲ. ಎಲ್ಲಿರೋದು ಒಂದು ಇದು ಚಾಮುಂಡಿ ಬೆಟ್ಟ ಪಾದ ಇದೆಯಲ್ಲ, ಚಾಮುಂಡೇಶ್ವರಿ ಅಮ್ಮನ ಪಾದ ಇದೆಯಲ್ಲ, ಅಮ್ಮನ ಪಾದದ ಹತ್ರ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಇರೋದು. ತುಂಬಾ ಚೆನ್ನಾಗಿದೆ, ವಿಶಾಲವಾಗಿದೆ, ದೊಡ್ಡದಾಗಿದೆ. ಗುರುವಾಯೂರು ದೇವಸ್ಥಾನ, ಪ್ರತಿಯೊಂದು ದೇವಸ್ಥಾನ ಒಳಗಡೆ ಅಂತೂ ತುಂಬಾ ಚೆನ್ನಾಗಿತ್ತು. ನೋಡಿ, ಚಾಮುಂಡಿ ಬೆಟ್ಟ ಇದೆಲ್ಲ ಹಿಂಗೆ ನಡ್ಕೊಂಡ್ ಲೆಫ್ಟ್ ತಗೊಂಡ್ರೆ ಅಲ್ಲೇ ನೋಡಿ, ಅಲ್ಲಿ ಲೆಫ್ಟ್ ತಗೊಂಡ್ರೆ ಅಲ್ಲೇ ಅಮ್ಮನ ಪಾದ ಇರೋದು. ಅದು ತುಂಬಾ ಚೆನ್ನಾಗಿತ್ತು. ನಾವ್ ಅಲ್ಲಿ ಬಂದ್ ನೋಡೋ ತನಕ ಎಲ್ಲ ಸೇರಿದ್ದು, ಇನ್ನು ಇರ್ಮುಡಿ ಸ್ಟಾರ್ಟ್ ಆಗಿರ್ಲಿಲ್ವಲ್ಲ. ಹಾಗಾಗಿ ಟಿಫನ್ ಮಾಡ್ಕೊಳ್ಳೋಣ ಅಂತ ಹೇಳಿ, ಯಾಕಂದ್ರೆ ಕಾರಲ್ಲಿ ಮಾಡಿದ್ರೆ ಸುಮ್ಮನೆ ಎಂಜಿಲಾಗುತ್ತೆ, ಏನಕ್ಕೆ ಬೇಡ ಅಂತ ಹೇಳಿ ಅವ್ರು ಏನೋ ಉಪವಾಸದಲ್ಲಿ ಇದ್ರು ನಮ್ಮ ಅಮ್ಮವರು. ಅವ್ರು ಏನು ತಿಂದಿಲ್ಲ, ಯಾಕಂದ್ರೆ ಇರ್ಮುಡಿ ಇತ್ತಲ್ವಾ. ಹಾಗಾಗಿ ನಾವು ತಂದಿದ್ವಲ್ಲ ನಾವು ದೇವಸ್ಥಾನದಲ್ಲಿ ಕುತ್ಕೊಂಡು ಎಲ್ಲ ತಿಂದು ಖಾಲಿ ಮಾಡಿ ಕೈ ತೊಳ್ಕೊಂಡು ಆಮೇಲೆ ಹೋದ್ವು. ಅಲ್ಲಿ ಮಾಡೋ ತನಕ ನಾವು ಹೆಂಗೆ ಮಾಡಿದ್ರು 1 ಗಂಟೆ 1:30 2 ಗಂಟೆ ಆಗೋಯ್ತು ಇರ್ಮುಡಿ ಮುಗಿಯೋ ತನಕ. ಇರ್ಮುಡಿ ಎಲ್ಲ ಮುಗಿಸ್ಕೊಂಡು ನೋಡಿ, ಇದೊಂದು ಟಿಟಿ ಮಾಡಿದ್ದಾರೆ. 13 ಜನ ಅಷ್ಟೇನೆ. 10 ಜನ 11 ಜನ ಲೇಡೀಸು, ಇಲ್ಲ 10 ಜನ ಲೇಡೀಸು, 3 ಜನ ಗಂಡಸರು ಅಷ್ಟೇ. ಹಾಗಾಗಿ ಎಲ್ಲರೂ ಹೊರಡ್ಸಿ ಕಳಿಸಿ ನಾವು ಬೇರೆ ಕಡೆ ಹೊರಟ ಸರಿ ಹೋಗುದು. ನಾವ್ ಇನ್ನೂ ಬೇಗ ಮುಗಿಯುತ್ತೆ, ಇನ್ನ ಬೇರೆ ಏನೇನೋ ಪ್ಲಾನ್ ಇತ್ತು ನಮ್ದು. ಯಾಕಂದ್ರೆ 8 9 ಗಂಟೆಗೆ ಇರ್ಮುಡಿ ಅಂದ್ರೆ 10 10:30ಗೆಲ್ಲ ಮುಗಿದೋಗುತ್ತೆ. ಇನ್ನು ಬೇರೆ ಕಡೆ ಎಲ್ಲಾದ್ರೂ ಹೋಗೋಣ, ಮಾದೇಶ್ವರನ ಬೆಟ್ಟಕ್ಕೆ ಎಲ್ಲಾರು ಹೋಗೋಣ ಅಂತ ಪ್ಲಾನ್ ಮಾಡ್ಕೊಂಡಿದ್ದು. ಬಟ್ ನಮ್ಗೆ ಅಲ್ಲೇನೆ 2 2:30 ಆಯ್ತು. ಮತ್ತೆ ಅಲ್ಲೇ ದೇವಸ್ಥಾನದಲ್ಲೇ ಊಟ ಇತ್ತು, ತುಂಬಾ ಚೆನ್ನಾಗಿತ್ತು. ಅನ್ನ ಸಾರು ಮತ್ತೆ ಪಲ್ಯ ಪಾಯಸ ಹಪ್ಪಳ ಉಪ್ಪಿನಕಾಯಿ, ತುಂಬಾ ಅಂದ್ರೆ ಊಟ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ನಾವು ಒನ್ ಟೈಮ್ ಮಾತ್ರ ತಗೊಂಡೋಗಿದ್ದು. ಮಧ್ಯಾಹ್ನ ಊಟ ಮುಗಿಸ್ಕೊಂಡು ಪಾಪ ನಮ್ಮ ಅಮ್ಮವ್ರು ಏನು ತಿಂದಿರ್ಲಿಲ್ಲ, ಮಧ್ಯಾಹ್ನ ಆದ್ರೂ ಉಪವಾಸನೇ ಇತ್ತು. ಅವ್ರಿಗೆ ಗಂಜಿ ಮತ್ತೆ ಪುಳಿಯೋಗರೆ ಚಪಾತಿ ಚಟ್ನಿ ಪುಡಿ ಎಲ್ಲ ಒಂದೊಂದ್ ಟೈಮ್ ಅಷ್ಟು ಮಾತ್ರ ಕೊಟ್ಟಿದ್ದೆ. ಮತ್ತೆ ಅವರು ಪ್ರಸಾದನ ನಾವ್ ಇನ್ ಮುಂದಕ್ಕೆ ಹೋದ್ಮೇಲೆ ಇಳಿಸ್ತೀವಿ ಅಂತ ಹೇಳಿದ್ರು. ಅಲ್ಲಿ ಕೊಡ್ತೀವಿ ಅಂತ. ಮತ್ತೆ ಗ್ರೂಪ್ ಫೋಟೋ ತಗೋಬೇಕು ಅಂತ ತುಂಬಾ ಆಸೆ ಇತ್ತು. ಬಟ್ ಏನೋ ಗೊತ್ತಿಲ್ಲ, ಆಗ್ಲೇ ಇಲ್ಲ ಫೋಟೋ ತಗೊಳಕ್ಕೆ. ಹಾಗಾಗಿ ಅಲ್ಲೊಂದು ಇಲ್ಲೊಂದು ಫೋಟೋ ತಗೊಂಡು ಹೋಗ್ತೈತೆ. ಅಲ್ಲೇ ವಾಕಬಲ್, ಅಲ್ಲಿಂದ ಒಂದ್ 2 ಮಿನಿಟ್ಸ್ ಅಲ್ಲಿ ನಡ್ಕೊಂಡ್ ಬಂದ್ರೆ ನಮ್ಗೆ ಚಾಮುಂಡಮ್ಮನ ಪಾದ ಸಿಗುತ್ತೆ. ಅಲ್ಲೆಲ್ಲ ನಮಸ್ಕಾರ ಮಾಡ್ಕೊಂಡು ಅಲ್ಲೂ ಗಂಟಗಡ್ಡಿ ಕರ್ಪೂರ ತಗೊಂಡೋಗಿ ಅಲ್ಲಿ ದೇವಸ್ಥಾನಕ್ಕೆ ಬಂದಿದ್ದವ್ರು ಎಲ್ಲಾರು ಅಷ್ಟೇ ಅಲ್ಲಿ ಬಂದ್ ಹೋಗ್ತಾರ. ಮತ್ತೆ ಮೇಲಿಂದ ಇಳಿಯೋರು ಕೂಡ ಇಳಿತಿದ್ರು. ಇಳಿಬೇಕು ಹತ್ಬೇಕು ಇಳಿಬೇಕು ಅನ್ನೋ ತುಂಬಾ, ಯಾಕಂದ್ರೆ ಇವಾಗ ಆಷಾಢದಲ್ಲ ತುಂಬಾ ಜನ ಇರ್ತಾರೆ.
ಈ ಟೈಮಲ್ಲಿ ಜನಸಂಖ್ಯೆ ಕಮ್ಮಿ ಇರುತ್ತೆ. ಹಾಗಾಗಿ ಈ ಟೈಮಲ್ಲೆಲ್ಲ ನಾವು ಹತ್ತಿ ಇಳಿಲಿಕ್ಕೆ ಆಗಲ್ಲ. ತುಂಬಾ ಗುಂಪಿರ್ಬೇಕು. ಜನಸಂಖ್ಯೆ ಜಾಸ್ತಿ ಇದ್ರೆ 15, 20 ಜನ ಇದ್ರೆ ಹತ್ತಿ ಇಳಿಬೋದು. ಇಲ್ಲ ಯಾಕಂದ್ರೆ ಗೊತ್ತಿರಲ್ಲ, ತುಂಬಾ ಸೈಲೆಂಟ್ ಆಗಿರುತ್ತೆ, ಒಬ್ರು ಇರಲ್ಲ. ಆದ್ರೂ ಒಂದ್ ಗ್ರೂಪ್ ನಡ್ಕೊಂಡ್ ಬರ್ತಾ ಇದ್ರು ಒಟ್ನಲ್ಲಿ. ಅವ್ರೇನೋ ಅರ್ಧ ದಾರಿಗೆ ಹೋಗ್ಬಿಟ್ಟು ಬಂದಿದ್ರು ಏನೋ ನಮ್ಗೆ ಗೊತ್ತಿಲ್ಲ ಒಟ್ಟಿಗೆ. ಸ್ವಲ್ಪ ಜನ ಇಳಿತಾ ಇದ್ರು. ನಾವು ಹತ್ತೋಗಿ ಇಳಿಯೋಣ ಅಂತ ಯಾರ್ ಕೈಲೂ ಶಕ್ತಿ ಇರ್ಲಿಲ್ಲ. ಯಾಕಂದ್ರೆ ಮಧ್ಯಾಹ್ನ ಆಗೋಗ್ಬಿಟ್ಟಿತ್ತು ಆಲ್ರೆಡಿ. ಹಾಗಾಗಿ ಹತ್ತಿ ಇಳಿಯೋದ್ ಬೇಡ, ಕಾರಲ್ಲೇ ಹೋಗ್ಬಿಡೋಣ ಅಂತೇಳಿ ಎಲ್ಲ ನಮಸ್ಕಾರ ಎಲ್ಲ ಮಾಡ್ಕೊಂಡು ಹೋಗ್ತಾ ಇದೀವಿ. ನೋಡಿ, ಸುಮ್ನೆ ನಾವು ಮುಂದಕ್ಕೆ ಹೋಗ್ಬಿಟ್ಟು ಬರೋಣ. ಅಲ್ಲೊಂದು ಗಣೇಶನ್ ಗುಡಿ ಇತ್ತು. ಸ್ಟಾರ್ಟಿಂಗ್ ಗಣೇಶನ್ ಗುಡಿ ಇರುತ್ತಲ್ಲ, ಪಾದದ ಹತ್ರ ನಮಸ್ಕಾರ ಮಾಡ್ಕೊಂಡು ಹಂಗೆ ಮೇಲ್ಗಡೆ ಹೋಗಿ ಗಣೇಶನ್ ಗುಡಿ ಹತ್ರ ಎಲ್ಲ ನಮಸ್ಕಾರ ಮಾಡ್ಕೊಂಡು ಅಲ್ಲೇ ಒಂದ್ 10 ನಿಮಿಷ ಟೈಮ್ ಸ್ಪೆಂಡ್ ಮಾಡಿ ಫೋಟೋಸ್ ಎಲ್ಲ ತಗೊಂಡು ಸ್ವಲ್ಪ ಕಡ್ಡಿ ಕರ್ಪೂರ ಎಲ್ಲ ಬೆಳಗಿ. ಅಲ್ಲಿ ಮಂಗಗಳು ಜಾಸ್ತಿ ಇತ್ತು, ಅದ್ರ ಬೇರೆ ಭಯ. ಯಾರ್ದೋ ಒಬ್ರದ್ದು ಪೂಜೆ ಸಾಮಾನು ಕಿತ್ಕೊಂಡ್ಬಿಡ್ತು, ಒಬ್ರದ್ದು ಮಡ್ಲಕ್ಕಿ ಕೊಟ್ಟಿದ್ರಂತೆ. ಬೆಟ್ಟದಲ್ಲಿ ಮಡ್ಲಕ್ಕಿ ಕೊಟ್ಟು ಪೂಜೆ ಮಾಡ್ಕೊಂಡು ಕೆಳಗೆ ಇಳಿದಿದ್ರು. ಅವ್ರದ್ದು ಬಳೆ, ಬಿಚ್ಚೋಲೆ ಮತ್ತೆ ಅಕ್ಕಿ ಎಲ್ಲ ಇರುತ್ತೆ ನೋಡಿ ಮಡ್ಲಕ್ಕಿದು. ಎಲ್ಲ ಕಿತ್ಕೊಂಡ್ಬಿಟ್ಟು ಆಟ ಆಡಿಸ್ತಾ ಇದ್ರು. ಪಾಪ ಕೊಡ್ಲೇ ಇಲ್ಲ. ಅವ್ರಿಗೇನ್ ಭಯ ಅಂದ್ರೆ ಅಕ್ಕಿ ತಿಂದ್ರೆ ತಿನ್ಕೊಳ್ಳಿ, ಬಳೆಗ್ ಆಗಿತ್ತಲ್ವಾ ಅದೊಂದ್ ಟೆನ್ಷನ್ ಇತ್ತು. ಎಷ್ಟೋ ಗೋಗರಿತಾ ಇದ್ರು, ಕುಡಿ 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 ಅಂತ. ಅದೇ ಮಂಗಗಳು ಮಾತ್ರ ಬಿಡ್ತಾನೆ ಇಲ್ಲ, ಹಿಡ್ಕೊಂಡಿತ್ತು. ಬಟ್ ಅವಕ್ಕೆ ನೋಡಿ ಒಂಬಾಳೆನೂ ಕೂಡ ಬಿಡ್ತಿಲ್ಲ. ಪಾಪ ಅವಕ್ಕೆ ಏನೋ ತಿನ್ನಕ್ಕೆ ಏನು ಸಿಗ್ತಾ ಇಲ್ಲ ನೋಡಿ. ಪ್ರಾಣಿಗಳಿಗೆ ಹೀಗೇನೆ, ಏನಂದ್ರೆ ಏನು ಸಿಕ್ಕಲ್ಲ, ಏನ್ ಸಿಗುತ್ತೆ ಪಾಪ ತಿಂತವೆ. ಅದ್ ಮುಗಿಸ್ಕೊಂಡ್ ನಾವು ಇದಕ್ ಹೋದ್ವು. ನಂದಿ ಬಸವಣ್ಣ ಇದೆಯಲ್ಲ, ನಂದಿ ಬೆಟ್ಟ ಅಂತಾರೆ ಈ ಕಡೆ. ನಂದಿ ಬೆಟ್ಟಕ್ಕೆ ಹೋದ್ವು. ಯಾಕಂದ್ರೆ ಬೆಟ್ಟದಿಂದ ಬರ್ಬೋದಿತ್ತು, ಹಿಂಗೇನೆ ಹೋಗ್ತಿದ್ವಲ್ಲ, ಅಂದಿವೇನೆ ಸಿಗುತ್ತೆ. ಅದನ್ನ ಮುಗಿಸ್ಕೊಳ್ಳೋಣ ಅಂತೇಳಿ ನಂದಿ ಮುಗಿಸ್ಕೊಂಡು ಎಲ್ಲ ನಮಸ್ಕಾರ ಮಾಡ್ಕೊಂಡು. ಅಲ್ಲೂ ಅಷ್ಟೇನ್ ಜನ ಇರ್ಲಿಲ್ಲ, ಸ್ವಲ್ಪ. ಯಾಕಂದ್ರೆ ಮಧ್ಯಾಹ್ನ ಒಂದ್ 3 ಗಂಟೆನೋ ಆಗಿತ್ತು. 3:30ಗೆ ಬೆಟ್ಟದಲ್ಲಿ ಅಮ್ಮನ್ ಗುಡಿ ಓಪನ್ ಅಂತ ಹೇಳಿದ್ರು. ಆದ್ರೆ ನಮ್ಮ ದೃಷ್ಟಕ್ಕೆ ಏನಂದ್ರೆ ಕ್ಲೋಸೇ ಮಾಡಿಲ್ವಂತೆ. ಚಾಮುಂಡಮ್ಮನ್ ದೇವಸ್ಥಾನ ಕ್ಲೋಸೇ, ಬೆಟ್ಟದಲ್ಲಿ ಫುಲ್ ಓಪನ್ನೇ ಇತ್ತು ಅವತ್ತು. ಹಾಗಾಗಿ ನಮ್ಗೆ ಗೊತ್ತಿರ್ಲಿಲ್ಲ. ನಾವು ಹೋಗೋ ತನಕ ಸರಿ ಹೋಗುತ್ತೆ ಅಂತೇಳಿ ನಂದಿ ಹತ್ರ ಹೋಗ್ಬಿಟ್ಟು ನಮಸ್ಕಾರ ಮಾಡ್ಕೊಂಡು ಅಲ್ಲೊಂದ್ ಸ್ವಲ್ಪ ಕೂತಿದ್ದು. ಅಲ್ಲೂ ಪೈನಾಪಲ್ ತಿನ್ಕೊಂಡು ಎಲ್ಲ ಮಾಡ್ತಿರ್ತಾರಲ್ಲ ಚಾಟ್, ಅಲ್ಲಿ ಪೈನಾಪಲ್ ತಿನ್ಕೊಂಡು ಆಮೇಲೆ ಬೆಟ್ಟಕ್ಕೆ ಹೋಗ್ತಾ ಇದೀವಿ. ನೋಡಿ, ತುಂಬಾ ಬಿಸ್ಲಿತ್ತು, ಸಿಕ್ಕಾಪಟ್ಟೆ ಬಿಸ್ಲು. ಆ ಬಿಸ್ಲಿಗೆ ನಂಗೆ ತುಂಬಾ ತಲೆನೋವು. ಅಲ್ಲೇ ನಂಗೆ ಹುಷಾರ್ ತಪ್ಪದೆ, ಅಲ್ಲೇ ಆಗ್ತಾ ಇರ್ಲಿಲ್ಲ ನಂಗೆ ಬೆಟ್ಟದಲ್ಲೇನೆ ನಡ್ಕೊಂಡು ಹೋಗಕ್ಕೆ, ಓಡಾಡ್ಲಿಕ್ಕೆ ಆಗ್ತಾನೆ ಇರ್ಲಿಲ್ಲ. ಬಟ್ ಏನ್ ಮಾಡೋದು, ಬರೋದೇ ಅಪ್ರೂಪ, ಹೋಗೋದೇ ಅಪ್ರೂಪ ಅಲ್ವಾ ಮೈಸೂರಿಗೆ. ಅಷ್ಟು ನಿಯರ್ ಹೋಗಿದೀವಿ. ಹೋಗಿ ನಾವು ಹೋಗದೆ ಹೋದ್ರೆ ಚೆನ್ನಾಗಿ ನಮ್ಗೆ ಒಂಥರ ಇದಾಗುತ್ತೆ ಅಂತೇಳಿ ಅಟ್ಲೀಸ್ಟ್ ಬೆಟ್ಟಕ್ಕಾರ ಹೋಗೋದ್ ಬರೋಣ ಅಂತೇಳಿ. ತುಂಬಾ ಹತ್ರ ಇದೆ ನಮ್ಗೆ ಮೈಸೂರು ಸಿಟಿಯಿಂದ ಚಾಮುಂಡಿ ಬೆಟ್ಟ, ತುಂಬಾ ಹತ್ರ ಅಲ್ವಾ. ಹಾಗಾಗಿ ಬೆಟ್ಟಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಕಾರ್ ಪಾರ್ಕಿಂಗ್ ಮಾಡಿ ಹೆಂಗೆಂಗೋ ತುಂಬಾ ಇಂಪ್ರೂವ್ ಮಾಡ್ಬಿಟ್ಟಿದ್ದಾರೆ. ನಾವು ಲಾಸ್ಟ್ ಇಯರ್ ಇದು ಆಷಾಢದಲ್ಲಿ ಬಂದಿದ್ವು, ನೈಟ್ ಬಂದು ನೈಟೇ ಹೊರಟೋಗ್ಬಿಟ್ಟಿದ್ವು. ಅವಾಗ ಏನೂ ನೋಡಿರ್ಲಿಲ್ಲ. 2 ವರ್ಷದ ಹಿಂದೆ ನೋಡಿದ್ದು ಅನ್ಸುತ್ತೆ, ಬೆಳಕಲ್ಲಿ ಬಂದಿದ್ದು. ಹೆಂಗ್ ಇಂಪ್ರೂವ್ ಆಗಿದೆ ಅಂದ್ರೆ ಎಲ್ಲ ಪಾರ್ಕಿಂಗು ತುಂಬಾ ಇತ್ತು. ಎಲ್ಲ ಸಿಕ್ಕಾಬಿಟ್ಟೆ ಒಂದ್ ಲೈನ್ ಇತ್ತಷ್ಟೇ. ಹೆಂಗ್ ಬಂದ್ವಿ ಹೆಂಗ್ ಹೋದ್ವಿ ಅಂತ ಗೊತ್ತಾಗಲ್ಲ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ಅಲ್ಲಿ ಹೋಗಿ ಎಳ್ನೀರ್ ಕುಡಿದ್ರು. ನಾವು ಕಬ್ಬಿನ ಹಾಲು ಕುಡಿದ್ವು. ಯಾಕಂದ್ರೆ ಎಳ್ನೀರ್ ಒಂದಕ್ಕೆ 60 ರೂಪಾಯಿ ಇತ್ತು, ಕಬ್ಬಿನ ಹಾಲು 1 ಗ್ಲಾಸ್ಗೆ 30 ರೂಪೀಸ್ ಇತ್ತು. ಎಳ್ನೀರ್ ಕುಡಿಯೋರು ಎಳ್ನೀರ್ ಕುಡಿದ್ರು, ನಾವು ಕಬ್ಬಿನ ಹಾಲು ಕುಡಿದ್ವು. ಕಬ್ಬಿನ ಹಾಲು ಕುಡಿದು ಅಮ್ಮನ್ ದೇವಸ್ಥಾನ ಓಪನ್ ಇತ್ತು. ಏನ್ ಅಂತ ಜನ ಇರ್ಲಿಲ್ಲ, ಹೋಗ್ತಾ ಇದ್ರು ಬರ್ತಾ ಇದ್ರು ನೋಡಿ. ಏನ್ ಅಷ್ಟೊಂದು ಹೇಳ್ಕೊಳ್ಳೋಷ್ಟಿಲ್ಲ. ಈ ವಾರಗಳಲ್ಲಾದ್ರೆ ಬೇರೆ ದಿನ ಆದ್ರೆ ಶುಕ್ರವಾರ, ಮಂಗಳವಾರ, ಭಾನುವಾರ ಮತ್ತೆ ವಿಶೇಷ ದಿನಗಳು ಅಮ್ಮನ ವಿಶೇಷ ತುಂಬಾ ರಶ್ ಇರುತ್ತೆ. ಕಾರಿಡಾರ್ಗೆಲ್ಲ ಕ್ಯೂ ಇರುತ್ತೆ. ಮತ್ತೆ ರಾಹುಕಾಲದಲ್ಲೆಲ್ಲ ತುಂಬಾ ರಶ್ ಇರುತ್ತೆ. ಬಟ್ ಅದೇ ಈ ಟೈಮಲ್ಲಿ ಏನು ರಶ್ ಇರಲಿಲ್ಲ, ಸಾಧಾರಣವಾಗಿ ಇತ್ತು ರಶ್. ಆದ್ರೆ ಸಾಧಾರಣವಾಗಿ ಹೋಗ್ತಾರೆ ಬರ್ತಾ ಇದ್ರು. ಅಲ್ಲೊಂದ್ ಸ್ವಲ್ಪ ಕುತ್ಕೊಂಡು, ಯಾಕೆ ಅಲ್ಲಿಂದ ನಡ್ಕೊಂಡು ಬಂದ್ವಲ್ಲ ಸುಸ್ತಾಯ್ತು. ಅಲ್ಲೊಂದ್ ಸ್ವಲ್ಪ ಬಾಗ್ಲಲ್ಲೇ ಕುತ್ಕೊಂಡು ಸ್ವಲ್ಪ ಫೋಟೋ ಎಲ್ಲ ತಕೊಂಡು ಆಮೇಲೆ ಅಮ್ಮನ್ ದೇವಸ್ಥಾನದೊಳಗಡೆ ಹೋಗಿ ದರ್ಶನ ಮುಗಿಸ್ಕೊಂಡು ಬಂದು ದರ್ಶನ ಮುಗಿಸ್ಕೊಂಡು ಇದು ಹೋಗ್ತಾ ಇದೀವಿ ನೋಡಿ. ಮತ್ತೆ ಕಾರ್ ಪಾರ್ಕಿಂಗ್ ಹತ್ರ ನಡ್ಕೊಂಡು ಹೋಗ್ತಾ ಇದೀವಿ. ಇದು ಊಟದ ಮನೆ. ಇಲ್ಲಿ ಟೈಮಿಂಗ್ಸ್ ಇರುತ್ತೆ, ತುಂಬಾ ಕಡಿಮೆ ಟೈಮಿಂಗ್ಸ್ ಅಲ್ಲಿ ತುಂಬಾ ಕಡಿಮೆ ಜನಕ್ಕೆ ಅಷ್ಟೇ ಅನ್ನದಾಸೋಹ ಮಾಡೋದಿಲ್ಲಿ. ಹಾಗಾಗಿ ನಾವು ಬರೋ ತನಕೆಲ್ಲ 4:30 ಆಗಿತ್ತಲ್ಲ. ಹಾಗಾಗಿ ನೋಡ್ರಿ, ಚುರುಮುರಿ ತಿನ್ಬೇಕು. ನಮ್ಮ ಮಕ್ಳದೆಲ್ಲ ಹಿಂಸೆ ಇರುತ್ತಲ್ಲ, ನನ್ ಮಗಂದು ಮತ್ತೆ ನಮ್ಮ ಅಣ್ಣನ ಮಗಳದು ಏನಾದ್ರು ಕೊಡ್ಸಿ ಅಂತ ಹೇಳಿದ್ರು. ಹಾಗಾಗಿ ಚುರುಮುರಿನಾರು ಕೊಡ್ಸೋಣ ಅಂತ ಹೇಳಿ ಅಲ್ಲೊಂದ್ ಸ್ವಲ್ಪ ಹೊತ್ತು ಕುತ್ಕೊಂಡ್ವು. ಆಮೇಲೆ ಮಹಿಷಾಸುರ ಇರ್ತದಲ್ಲ, ಅಲ್ಲೋದ್ವು. ಅಲ್ಲೊಂದ್ ಸ್ವಲ್ಪ ಹೊತ್ತು ಅಲ್ಲಿ ನೋಡಿ, ನಾವು ಚಿಕ್ಕವ್ರು ಇರ್ಬೇಕಾದ್ರೆ ಅದ್ರ ಕಾಲ್ ಸಂದಿ ನುಗ್ಗೆದಳಿಸ್ತಾ ಇದ್ರು. ಯಾಕೆ ಅಂತ ನಮ್ಗೂ ಗೊತ್ತಿಲ್ಲ. ಈಗೆಲ್ಲ ಕಮ್ಮಿ ಆಗ್ಬಿಟ್ಟಿದ್ದಾರೆ. ಅದ್ ಕಾಲ್ ಸಂದಿನ ನುಗ್ಗಿ ನುಗ್ಗಿ ಚಿಕ್ಕವ್ರು ಇರ್ಬೇಕಾದ್ರೆ ನಾವು ಬರ್ತೀವಿ, ನಮ್ಮ ಅಮ್ಮ ಕರ್ಕೊಂಡ್ಬರ್ತಿದ್ರು, ನಮ್ಮ ಅಪ್ಪ ಅಮ್ಮ ಕರ್ಕೊಂಡ್ಬರ್ತಿದ್ರಲ್ಲ, ಆಗ ನುಗ್ಗಿ ನುಗ್ಗಿ ಎದ್ದೇಳ್ತಿದ್ವು. ಈಗ ಅದ್ರೆಲ್ಲ ಏನು ಇದಿಲ್ಲ, ಎಲ್ಲ ಕಮ್ಮಿ ಹಾಕಿದ್ದಾರೆ. ಅಲ್ಲೊಂದ್ ಸ್ವಲ್ಪ ಫೋಟೋ ತಕೊಂಡು ಅಲ್ಲೊಂದ್ ಸ್ವಲ್ಪ ಹೊತ್ತು ಕುತ್ಕೊಂಡು ಎಲ್ಲಾ ಕಡೆನೂ ಸ್ವಲ್ಪ ಹೊತ್ತು ಕುತ್ಕೊಂಡು ಸ್ವಲ್ಪ ಫೋಟೋಗಳೆಲ್ಲ ತಗೊಂಡು, ನಾನು ಜಾಸ್ತಿ ಆಗಿಲ್ಲ, ಸ್ವಲ್ಪ ಹಾಕಿದೀನಿ. ಅದೆಲ್ಲ ಮುಗಿಸ್ಕೊಂಡು ಮತ್ತೆ ನಾವು ಮುಂದಕ್ಕೆ ಹೋದ್ವು. ಅಲ್ಲಿ ವ್ಯೂ ನೋಡಂತ ತುಂಬಾ ಚೆನ್ನಾಗಿರುತ್ತೆ. ಯಾಕಂದ್ರೆ ಇಡೀ ಮೈಸೂರೇ ಕಾಣುತ್ತೆ ಅಂತ ಹೇಳ್ತಾರಲ್ಲಿ. ಅಲ್ಲೊಂದ್ ಸ್ವಲ್ಪ ಹೊತ್ತು 1 10 ನಿಮಿಷ ಟೈಮ್ ಸ್ಪೆಂಡ್ ಮಾಡಿ ಆಮೇಲೆ ಅಂದಿಗೆ ಬರ್ತಾ ಬರ್ತಾ ಉತ್ನಳಮ್ಮನ್ ದೇವಸ್ಥಾನ ಇದೆ, ಜ್ವಾಲಾಮುಖಿ ತ್ರಿಪುರ ಸುಂದರಿ ಅಂತ ಹೇಳಿ. ಅವ್ರು ಯಾರು ಅಂದ್ರೆ ಚಾಮುಂಡೇಶ್ವರಿ ತಂಗಿಯವರು. ಹಾಗಾಗಿ ಅಲ್ಲಿಗೆ ಹೋದ್ರೆ ಇನ್ನೂ ಒಳ್ಳೇದಲ್ವಾ. ಅಲ್ಲಿಗೂ ಹೋಗಿ ನಮಸ್ಕಾರ ಮಾಡ್ಕೊಂಡ್ ಬರೋಣ ಅಂತ ಹೇಳಿ ಅಲ್ಲಿಗೆ ಹೋಗಿ ಕರ್ಪೂರ ಹಚ್ಚಿ ಪಾದಕ್ಕೆಲ್ಲ ನಮಸ್ಕಾರ ಮಾಡಿ ಎಲ್ಲ ಮಾಡಿ ನಾವು ಒಳಗಡೆ ದರ್ಶನ ಮುಗಿಸ್ಕೊಂಡ್ ಬರತ್ತೆ. ಯಾಕಂದ್ರೆ ಒಳಗಡೆ ಎಲ್ಲ ಅಲೌಡ್ ಇರಲ್ಲ ಇದ್ ಮಾಡಕ್ಕೆ, ಶೂಟ್ ಮಾಡ್ಲಿಕ್ಕೆ. ಹಾಗಾಗಿ ನಾನು ಎಲ್ಲೂ ದೇವಸ್ಥಾನದಲ್ಲಿ ಒಳಗಡೆ ಎಲ್ಲ ವಿಡಿಯೋ ಮಾಡಿಲ್ಲ. ಆದಷ್ಟು ಹೊರಗಡೆನೆ ವಿಡಿಯೋ ಮಾಡ್ಕೊಂಡು ಬಂದು ನೋಡಿ. ಹೊರಗಡೆ ವಿಡಿಯೋ ಮಾಡ್ಕೊಂಡು ಫೋಟೋ ತಗೊಂಡು ಆಗ್ಲೇ ಕತ್ಲೆ ಟೈಮ್ ಬಂತು, ಕತ್ಲೆ ಆಗ್ತಾ ಇತ್ತು. ಎಲ್ಲ ಮುಗಿಸ್ಕೊಂಡು ಯಾರ್ಯಾರು ಹೋಗಿದ್ದು ಅಂದ್ರೆ ನಾನು, ನಮ್ಮ ಯಜಮಾನ್ರು, ನನ್ ಮಗ, ನಮ್ಮ ಅಕ್ಕ,
ಮತ್ತೆ ನಮ್ಮ ಅಣ್ಣನ ಮಗಳು ಮತ್ತೆ ನಮ್ಮ ಅತ್ತೆ ಇಷ್ಟು ಜನ ಹೋಗಿದ್ದು. ನಮ್ಮ ಅತ್ತೆ ಮೈಸೂರಲ್ಲಿ ಇರೋದ್ರಿಂದ ಅವ್ರು ಮೈಸೂರಿಂದಾನೇ ಬಂದಿದ್ರು. ಮಿಕ್ತ ನಾವೆಲ್ಲರೂ ಬ್ಯಾಂಗ್ಳೂರಿಂದಾನೇ ಹೋಗಿದ್ದು. ಇಲ್ಲಿ ಮುಗಿಸ್ಕೊಂಡು ಕತ್ಲೆ ಆಗ್ತಾ ಇತ್ತು. ಮತ್ತಿನ್ನ ನಮ್ಮ ಅತ್ತೆಗೆ ಮನೆ ಬಿಡ್ಬೇಕಿತ್ತಲ್ಲ ನೋಡಿ, ಆಗ್ಲೇ ಸೂರ್ಯ ಮುಳುಗ್ತಾ ಇದೆ. ನಾವು ಅಪ್ಪಲ್ಲಿದೀವಲ್ವಾ, ಡೌನ್ ಅಲ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂದ್ರೆ, ನಾವು ಈ ವಿಡಿಯೋದಕ್ಕಿಂತ ರಿಯಲ್ ನೋಡ್ಲಿಕ್ಕೆ ತುಂಬಾ ಆರೆಂಜ್ ಆಗಿತ್ತು, ದೊಡ್ಡದಾಗಿತ್ತು. ನಾವು ಅಪ್ಪಲ್ಲಿದೀವಿ, ಅಲ್ಲಿ ಡೌನ್ ಹೋಗ್ತಾ ಮುಳುಗ್ದಂಗ್ ಆಗ್ತಿತ್ತು. ಕೊನೆಗೆ ನಾವು ಸ್ವಲ್ಪ ಜೂಮ್ ಮಾಡೋಣ ಅಂತ ನೋಡೋಷ್ಟ್ರಲ್ಲಿ ಅದು ಮುಳುಗೇ ಹೋಯ್ತು. ಯಾಕಂದ್ರೆ ಅದು ಮುಳುಗ್ಲಿಲ್ಲ, ಅದು ಅಲ್ಲೇ ಇತ್ತು. ನಾವು ಡೌನ್ ಬಂದ್ವಲ್ವಾ, ಹಾಗಾಗಿ ನಮ್ಗೆ ಆತರ ಫೀಲ್ ಆಯ್ತು. ಒಂಥರ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಇನ್ನ ಮತ್ತೆ ಮನೆಗೆ ಹೋಗೋ ತನಕ ನೈಟ್ ಆಯ್ತು. ಅವ್ರನ್ನ ಮನೆಗೆ ಡ್ರಾಪ್ ಮಾಡಿ ಮತ್ತೆ ನಾವು ರಿಟರ್ನ್ ಬ್ಯಾಂಗ್ಳೂರ್ಗೆ ಹೊರಟು. ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್. ಹೇಗಿತ್ತು ನೋಡಿ. ಥ್ಯಾಂಕ್ ಯು. ಬಾಯ್ ಫ್ರೆಂಡ್ಸ್.